ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಫ್ರಿಡ್ಜ್ ಕವರ್ ಮಾಡೋದನ್ನು ಆನ್ಲೈನಲ್ಲಿ ಸಿಗುವ ಹಾಗೆಯೇ ಕಾಣಿಸ್ತದೆ. ಇಲ್ಲಿ 3 ಪಾಕೆಟ್ ಇದೆ, ಈ ಕಡೆ 2 ಪಾಕೆಟ್ ಇದೆ. ಫ್ರಿಡ್ಜ್ ಕವರ್ ಮಾಡೋದಕ್ಕೆ ನಾನು ಇಲ್ಲಿ ಸ್ಕ್ರೀನ್ನ ಬಟ್ಟೆಯನ್ನು ತಗೊಂಡಿದ್ದೇನೆ. ಫ್ರಿಡ್ಜ್ ಕವರ್ ಮಾಡೋಣ. ಈಗ ಇಲ್ಲಿ ಲೆಂತ್ 37.5 ಇಟ್ಕೊಂಡಿದ್ದೇನೆ. ವಿಡ್ತ್ 19 ಇಟ್ಕೊಂಡಿದ್ದೇನೆ. ಆಮೇಲೆ ಪಾಕೆಟ್ಗೆ 19, ಪಾಕೆಟ್ ಲೆಂತ್ 7.5. ಇದೇ ಸೈಜಿನ ಅಕ್ಕಿ ಚೀಲ ತಗೊಂಡಿದ್ದೇನೆ, ಸೇಮ್ ಸೈಜಿದ್ದು. ಆಮೇಲೆ ಈ ಥರ ಪೈಪಿಂಗ್ಗೆ ಸ್ಟ್ರಿಪ್ ತಗೊಳ್ಳಿದ್ದೇನೆ. ಮೊದಲಿಗೆ ಈ ಪೀಸು ಮತ್ತು ಅಕ್ಕಿ ಚೀಲವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಅಕ್ಕಿ ಚೀಲವನ್ನು ಎಲ್ಲದಕ್ಕೂ ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ಈಗ ಇಲ್ಲಿ ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗೆಲ್ಲ ಕಟಿಂಗ್ ಆಯಿತು. ಈಗ ಪಾಕೆಟ್ಗೆ ಈ ಸ್ಟ್ರಿಪ್ಪಲ್ಲಿ ಪೈಪಿಂಗ್ ಕೊಡೋಣ. ಈಗ ಇಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಪೈಪಿಂಗ್ ರೆಡಿ ಆಯ್ತು. ಈಗ ಈಗ ಈ ಮೇನ್ ಪೀಸಿಗೆ ಈ ಪಾಕೆಟನ್ನು ಈ ಕೆಳಭಾಗದಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗೆ ಈ ಕಡೆನೂ ಆ ಕಡೆನೂ. ಒಂದು ಪಾಕೆಟ್ ಅಟ್ಯಾಚ್ ಆಯಿತು. ಇನ್ನೊಂದು ಸೈಡ್ ಕೂಡ ಹಾಗೆಯೇ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇದು ಇಷ್ಟು ದೊಡ್ಡದು ಪಾಕೆಟ್ ಆಯಿತು. ಈಗ ಇದನ್ನು ಪಾರ್ಟಿಷನ್ ಮಾಡ್ಕೊಳ್ಳೋಣ ನಾವು. ನಮಗೆ 3 ಪಾಕೆಟ್ ಬೇಕಾ, 4 ಪಾಕೆಟ್ ಬೇಕಾ, ಅಥವಾ ಮಿಡ್ಲಲ್ಲಿ 1-2 ಪಾಕೆಟ್ ಅಷ್ಟೇ ಸಾಕಾ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಒಂದು ಕಡೆ 3 ಪಾಕೆಟ್ ಮಾಡ್ಕೊಳ್ತಿದ್ದೇನೆ. ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹೀಗೆ. ಇನ್ನೊಂದು ಕಡೆ ಮಿಡ್ಲು ಒಂದೇ ಸ್ಟಿಚ್ ಹಾಕ್ಕೊಂಡು 2 ಪಾಕೆಟ್ ಮಾಡ್ಕೊಳ್ತಿದ್ದೇನೆ. ಮಿಡ್ಲೊಂದು ಸ್ಟಿಚ್ ಹಾಕಿ ಇಲ್ಲೊಂದು ಇಲ್ಲೊಂದು. ಇಲ್ಲೂ ಅದೇ ಥರ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಪಾಕೆಟ್ ರೆಡಿ ಆಯಿತು. 1, 2, 3 ಈ ಕಡೆ 2 ಪಾಕೆಟ್, ಇಲ್ಲೊಂದು ಇಲ್ಲೊಂದು. ಈಗ ಈ ಎಡ್ಜಿಗೆ ಫುಲ್ಲು ಪೈಪಿಂಗ್ ಕೊಡೋಣ. ಮೊದಲು ಸ್ಟ್ರಿಪ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸ್ಟ್ರಿಪ್ ಅಟ್ಯಾಚ್ ಮಾಡ್ಕೊಳ್ಳೋಣ.
ಸ್ಟ್ರಿಪ್ ಜಾಯಿಂಟ್ ಆಯಿತು. ಈಗ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರಿಡ್ಜ್ ಕವರ್ ಮಾಡೋದನ್ನು ಆನ್ಲೈನಲ್ಲಿ ಸಿಗುವ ಹಾಗೆಯೇ ಕಾಣಿಸ್ತದೆ. ಇಲ್ಲಿ 3 ಪಾಕೆಟ್ ಇದೆ, ಈ ಕಡೆ 2 ಪಾಕೆಟ್ ಇದೆ. ಬನ್ನಿ ಹಾಕಿ ನೋಡುವ. ನೋಡಿ ಫ್ರೆಂಡ್ಸ್, ಒಂದು ಕರೆಕ್ಟ್ ಫಿಟ್ಟಿಂಗ್ ಆಗಿದೆ. ಈ ಸೈಡ್ 2 ಪಾಕೆಟ್. ಚೆನ್ನಾಗಾಗಿದೆಲ್ಲ.